ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೇಳ್ಬಿಟ್ಟೇನಾ? ಕೇಳದ್ಮೇಲೆ ಹೇಳಲೇಬೇಕಲ್ವಾ. ಇದು ಮಿಸ್ಟರ್ ಕನ್ನಡಿಗ, ನಮಸ್ಕಾರ ಕರುನಾಡು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ ಅಂತ ಯೋಚನೆ ಮಾಡುವಾಗ ನನಗೆ ನೆನಪಾಗಿದ್ದೆ ಬೆಂಗಳೂರು ಮತ್ತೆ ಮಂಡ್ಯ ಮಧ್ಯೆ ಇರುವಂತಹ ಮಡಿಕೇರಿ. ಏನ್ ಹಂಗ್ ನೋಡ್ತಾ ಇದೆಯಾ? ಶಾಕ್ ಆಯ್ತಾ? ಹೌದು, ನಾನು ಹೇಳ್ತಾ ಇರೋದು ನಿಜ. ನೋ ವೇ, ಇಲ್ಲ ಚಾನ್ಸೇ ಇಲ್ಲ, ನೋ ವೇ ಅಂತ ಡೈಲಾಗ್ ಹೊಡೆಯಕ್ ಹೋಗ್ಬೇಡಿ. ಹೌದು, ಬೆಂಗಳೂರು ಮತ್ತೆ ಮಂಡ್ಯ ನಡುವೆ ಇರುವಂತ ರಾಮನಗರದಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಸಣ್ಣ ಮಡಿಕೇರಿ ನಿಮಗೆ ಪ್ರಕೃತಿಯ ಮಡಿಲಲ್ಲಿ ನಿಮ್ಮ ನೆಮ್ಮದಿಯನ್ನ ಕಂಡುಕೊಳ್ಳೋಕೆ ಒಂದು ಒಳ್ಳೆ ಜಾಗ ಅಂತ ಹೇಳ್ಬೋದು. ಸುತ್ತ ಹಸಿರು ಹಾಗೂ ಮೌನವಾಗಿ ಇರುವಂತಹ ನೀರು, ನಿಮ್ಮ ಮನಸ್ಸು ಹಗುರ ಆಗುವಂತಹ ಊರು. ನಿಮ್ಮಂತವ್ರು ಇಲ್ಲಿಗೆ ಬರ್ಲೇಬೇಕು ಸಾರು. ಸದ್ಯಕ್ಕೆ ಇಲ್ಲಿರುವಂತಹ ಅಣೆಕಟ್ಟಿಗೆ ಪ್ರವೇಶವನ್ನ ನಿಷೇಧಿಸಿದ್ದಾರೆ. ಆದ್ರೆ ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ನಿಮ್ಗೆ ಒಳ್ಳೆ ಪ್ರಕೃತಿ ತಾಣ ಕಾಣ್ಬರುತ್ತೆ. ಸಂಜೆ ಆದ್ಮೇಲೆ ತಣ್ಣಗ್ ಕಾಣೋ ಸೂರ್ಯ. ಜೀವನದಲ್ಲಿ ಎಷ್ಟೇ ಸೋತಿದ್ರು ಇಲ್ಲಿಗೆ ಬಂದ್ಮೇಲೆ ಸಿಗುತ್ತೆ ನಿಮ್ಗೆ ಸ್ವಲ್ಪ ಧೈರ್ಯ. ಹೀಗ ಅನ್ಕೊಂಡೆ ನನ್ನ ಬೈಕ್ ನಲ್ಲಿ ಆಫ್ ರೋಡಿಂಗ್ ಮಾಡಿದೆ. ಕೊನೆಗೂ ನಾನ್ ತಲುಪಬೇಕಾಗಿದ್ದಂತಹ ಪ್ರಕೃತಿ ಮಡಿಲಿಗೆ ಬಂದೇ ಬಿಟ್ಟೆ. ಈ ಜಾಗದ ಬಗ್ಗೆ ಗೊತ್ತಿರೋರು ಖಂಡಿತ ಇದೇ ಡೈಲಾಗ್ ಹೇಳಿರ್ತಾರೆ. Hey, I've seen this one. This is a classic. ಇಲ್ಲಿಗೆ ಬಂದ ನಂತರ ಈ ಜಾಗನ ಬಿಟ್ಟು ಹೋಗೋದಕ್ಕೆ ನಿಮ್ಗೆ ಮನ್ಸೇ ಆಗೋದಿಲ್ಲ. ಪರಿಸರನ ಉಳಿಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಅದನ್ನ ಹಾಳು ಮಾಡದೆ ಅದನ್ನ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮೆಲ್ರದು. ಹೀಗೆ ಸುಮಾರು ಹೊತ್ತನ್ನ ಕಳೆದು ಮನಸ್ಸನ್ನ ಸ್ವಲ್ಪ ಹಗುರ ಮಾಡ್ಕೊಂಡು ಪ್ರಕೃತಿಯ ಸೌಂದರ್ಯವನ್ನ ಸವಿತಾ ನಮ್ಮನ್ನ ಸುಡೋ ಸೂರ್ಯ ಕೂಡ ಕೆಲವೊಂದ್ಸಲ ಸುಂದರವಾಗಿ ಕಾಣ್ತಾನೆ ಅಂತ ಅರ್ಥ ಮಾಡ್ಕೊಂಡು ಅದರ ಎದುರಿಗೆ ಇದ್ದಂತಹ ಇನ್ನೊಂದು ಗುಡ್ಡದ ಕಡೆಗೆ ನಾವು ಹೊರಟ್ವಿ. ಅದರ ಎದುರುಗಡೆ ಇದ್ದಂತಹ ಮತ್ತೊಂದು ಗುಡ್ಡಕ್ಕೆ ಹೊರಟ ನಾವು ಪ್ರಕೃತಿಯ ವಿಶಾಲತೆ ಮತ್ತು ಸೌಂದರ್ಯತೆಯನ್ನ ಕಣ್ತುಂಬಿಕೊಂಡ್ವಿ. ಅಂತ ಹೇಳ್ಕೊಂಡು ಸಖತ್ತು ಚಳಿ ಆಗ್ತಾ ಇತ್ತು. ಆ ಚಳಿನೂ ಕೂಡ ತಡ್ಕೊಂಡು ಇಡೀ ಭೂಮಂಡಲದಲ್ಲಿ ತಾಯಿ ಬಿಟ್ರೆ ಪ್ರಕೃತಿಯ ಮಡಿಲಲ್ಲೇ ಮಾತ್ರ ನೆಮ್ಮದಿ ಸಿಗೋದು ಅಂತ ಅರ್ಥ ಮಾಡ್ಕೋತಾ ಈ ತರ ಪ್ಲೇಸ್ ಏನಾದ್ರು ನಮ್ಮ ಊರ ಹತ್ರ ಇದ್ದೀರ ದಿನಾ ಬೆಳಗ್ಗೆ ಬಂದು ಕುತ್ಕೊಂಡು ದಿನಾ ಸಂಜೆ ಬಂದು ಕುತ್ಕೊಂಡು ಮನಸ್ಸಿಗೆ ಶಾಂತಿ ತಗೋತಾ ಇದೆ. ಜೀವನದಲ್ಲಿ ಎಷ್ಟೇ ನೋವನ್ನ ಅನುಭವಿಸಿದ್ರು ನಿಮ್ಮ ನೋವನ್ನ ಮರೆಯೋದಕ್ಕೆ ಪ್ರಕೃತಿಗಿಂತ ಒಳ್ಳೆ ಔಷಧಿ ಯಾವುದೂ ಇಲ್ಲ. ಹಾಗೆ ಇಲ್ಲಿಗೆ ಬಂದ್ಮೇಲೆ ಫಿಶ್ ಫ್ರೈನ ಮಿಸ್ ಮಾಡಿದೆ ಅಂತೂ ಹೋಗಕ್ ಸಾಧ್ಯನೇ ಇಲ್ಲ. ಚಂದ್ರ ಸ್ವಲ್ಪ ಜೂಮ್ ಮಾಡೋದ. ಚಂದ್ರ ಒಳ್ಳೆ ಕಿತ್ಲೆ ಕಾಣ್ತಾನೆ ಅಂತ ಚಂದ್ರ ನೋಡ್ಕೊಂಡು ಆ ಕತ್ತಲ ರಾತ್ರಿಲಿ ಭಯಾನಕ ರಸ್ತೆಯಲ್ಲಿ ಆಫ್ ರೋಡಿಂಗ್ ಮಾಡ್ಕೊಂಡು ಬಂದ್ವಿ. ಲೊಕೇಶನ್ ಡೀಟೇಲ್ಸ್ ನ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಥ್ಯಾಂಕ್ಸ್, ಲವ್ ಯು.